ಹಲ್ಲೆಲೂಯ. ತಿರುಗೊಂದಾವರ್ತಿ ಈ ವಾರ ನಾವು ಕರ್ತನ ಕೃಪೆಯೊಂದಿಗೆ ಧ್ಯಾನ ಮಾಡೋದಕ್ಕೋಸ್ಕರ ಮತ್ತೆ ತಿರುಗಿ ನಾವು ಸೇರಿ ಬಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಕಳೆದ ವಾರ ನಾನು ಅನ್ಕೊಳ್ತೇನೆ, ನೀವು ತಂದೆ ತಾಯಿಗಳನ್ನ ಸನ್ಮಾನಿಸಿದ್ದೀರಾ, ಹಿರಿಯರನ್ನು ನೀವು ಗೌರವಿಸಿದ್ದೀರಾ ಎಂಬುದಾಗಿ ನಾನು ಅನ್ಕೊಳ್ತೇನೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ವಿಶ್ವಾಸಿಯಾದಂಥವನು ತನ್ನ ಸ್ವಂತ ಜನರನ್ನು ಪರಾಂಬರಿಸಬೇಕು, ತನ್ನ ಸ್ವಂತ ಜನರನ್ನು ಕರುಣಿಸಬೇಕು ಎಂಬುದಾಗಿ ಮೊದಲನೇ ತಿಮೋತಿಯಲ್ಲಿ ನಾವು ನೋಡ್ಕೊಂಡೆವು ಅಲ್ವಾ. ಹಾಗಾದರೆ ಅಲ್ಲಿ ಯೇಸು ಸ್ವಾಮಿ ಕಲ್ವರಿ ಶಿಲುಬೆ ಮೇಲೆ ಅಂಥ ವೇದನೆಯಲ್ಲೂ ಕೂಡ ತಾನು ಬಿಟ್ಟು ಹೋಗಬೇಕಿರುವ ಆ ಕೆಲವೇ ಗಳಿಗೆಯಲ್ಲಿ ತನ್ನ ಪ್ರಿಯ ತಾಯಿಗೋಸ್ಕರ ಆಲೋಚನೆ ಮಾಡಿದನು. ನಾವು ಕಳೆದ ವಾರ ಈ ವಿಷಯದಲ್ಲಿ ಕಲ್ತ್ಕೊಂಡಿದ್ದೇವೆ. ಅಮ್ಮ, ಈಗೋ ನಿನ್ನ ಮಗನು, ಮತ್ತು ಆ ಶಿಷ್ಯನಿಗೆ ಈಗೋ ನಿನ್ನ ತಾಯಿ ಎಂಬುದಾಗಿ ಹೇಳಿದ್ನಲ್ವಾ. ಹಾಗಾದರೆ ಆ ಯೇಸು ಸ್ವಾಮಿ ಆ ಸಪ್ತ ಆಪ್ತ ವಾಕ್ಯಗಳಲ್ಲಿ ಈ ವಾಕ್ಯಗಳನ್ನು ಮಾತಾಡುವಾಗ ಆತನು ಎಷ್ಟು ಭಯಂಕರವಾಗಿ ಮನನೊಂದಿರ್ಬೇಕಲ್ವಾ. ಇವತ್ತು ನಾವು ನೋಡೋಣ 4ನೇ ಮಾತು. ಹಲ್ಲೆಲೂಯ. 4ನೇ ಮಾತಿಗೆ ಬರೋಣ. ನೋಡ್ರಿ, ಮೊದಲಿನ 3 ಮಾತುಗಳು ಬೇರೆ ಇತರರಿಗೋಸ್ಕರ ಹೇಳಿದಂಥ ಮಾತುಗಳಾಗಿದ್ರೆ 4, 5, 6, 7 ಈ ಮಾತುಗಳು ತನ್ನ ನಿಮಿತ್ತವಾಗಿ ಹೇಳಿದಂಥ ಮಾತುಗಳಾಗಿವೆ ಅಲ್ವಾ. ನಾವು ಅಧ್ಯಯನ ಮಾಡೋಣ, ನಾವು ಅಭ್ಯಾಸ ಮಾಡೋಣ. ಮೊದಲಿನ ಮಾತನ್ನು ಜನರಿಗೆ ಕ್ಷಮೆ ಮಾಡು ತಂದೆಯೇ ಎಂಬುದಾಗಿ ತಂದೆಯನ್ನು ಉದ್ದೇಶಿಸಿ ಕ್ಷಮೆಗೋಸ್ಕರ ಯಾಚಿಸಿದ ನನ್ನ ರಕ್ಷಕನು. 2ನೇ ಮಾತನ್ನು ಕಳ್ಳನಿಗೋಸ್ಕರ ಪರದೈಸಿನ ಬಾಗಿಲನ್ನು ತೆರೆದಂಥ ನನ್ನ ರಕ್ಷಕನು. 3ನೇ ಮಾತಿನಲ್ಲಿ ತನ್ನ ತಾಯಿಗೋಸ್ಕರ, ತನ್ನ ಪ್ರಿಯವಾದರಿಗೋಸ್ಕರ ಆತನು ಆಲೋಚಿಸಿದ ಅಂತ ವೇದನೆಯಲ್ಲಿ ಅಲ್ವಾ. ಹಾಗಾದರೆ ಪ್ರಿಯ ವಿಶ್ವಾಸಿ, ಇವತ್ತಿನ ದಿವಸ 4ನೇ ಮಾತು, ಕೈ ಬಿಡಲ್ಪಟ್ಟ ನನ್ನ ರಕ್ಷಕನ ಗೋಳನ್ನು ನೋಡೋಣ. ಕೈ ಬಿಡಲ್ಪಟ್ಟ ನನ್ನ ರಕ್ಷಕನ ಗೋಳನ್ನು ನೋಡೋಣ. ಅದೇನಾಗಿದೆ ಅಂದರೆ 4ನೇ ಮಾತು, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಆತನು ತನ್ನ ಭಾಷೆಯಲ್ಲಿ ಏಲಿ ಏಲಿ ಲಮಾ ಸಬಕ್ತಾನಿ ಎಂಬುದಾಗಿ ಇಬ್ರಿಯ ಭಾಷೆಯಲ್ಲಿ ಹೇಳ್ತಾನಲ್ವಾ. ಬನ್ರಿ, ಈ ಧ್ಯಾನ ಮಾಡೋಕ್ಕಿಂತ ಮುಂಚೆ ನನ್ನ ರಕ್ಷಕನ ಕ್ರೂಜೆಯನ್ನು ನಾವು ದೃಷ್ಟಿಸೋಣವೇ ಪ್ರಾರ್ಥನೆಯಲ್ಲಿ. ಬನ್ರಿ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಜೀವ ಸ್ವರೂಪನಾದ ದೇವರೇ, ಹೌದು, ನೀ ಅವತ್ತು ಕಲ್ವರಿ ಶಿಲುಬೆ ಮೇಲೆ 4ನೇ ಮಾತಾಗಿ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ನೀನು ಕೈ ಬಿಡಲ್ಪಟ್ಟವನಾಗಿ ಬಹಳ ದುಃಖದಿಂದ ನೀನು ಮಾತಾಡಿದೆ ಅಲ್ವಾ. ಹೌದು ರಾಜನೇ, ಇವತ್ತು ನಮಗೋಸ್ಕರ ನೀನಿದ್ದೀಯಾ ರಾಜ, ನಮ್ಮ ಪಕ್ಕದಲ್ಲಿದ್ದೀಯಾ ಸ್ವಾಮಿ. ನಾವೆಷ್ಟು ಸಂತೋಷವಾಗಿ ಧೈರ್ಯದಿಂದ ಹೇಳ್ತೇವೆ, ನೀ ನಮ್ಮ ಜೊತೆ ಇದ್ದದ್ದಕ್ಕಾಗಿ ನಿನಗೆ ಸ್ತೋತ್ರ. ಅವತ್ತು ನೀನು ಆಡಿದ ಮಾತುಗಳನ್ನು ಇವತ್ತು ನಾವು ಧ್ಯಾನ ಮಾಡುವಾಗ ನಮ್ಮ ಮನಸ್ಸನ್ನು ಪರಿವರ್ತನೆಗೊಳಿಸಪ್ಪ. ನಿನ್ನ ದಯಪಾಲಿಸು. ಕೇವಲ ನೀನು ಮಾತ್ರವೇ ಘನತೆ ಹೊಂದು. ಇವತ್ತು ನಾವು ನಿನ್ನ ಹೃದಯದಲ್ಲಿ ಸಂತೋಷವಾಗಿರ್ತೇವೆ ರಾಜ. ನಮ್ಮ ಹೃದಯದಲ್ಲಿ ನೀ ಬಾ ಸ್ವಾಮಿ, ನಮ್ಮನ್ನು ಆಕ್ರಮಿಸಿಕೋ, ನಮ್ಮನ್ನು ಅಧೀನಪಡಿಸಿಕೋ. ಯೇಸು ಸ್ವಾಮಿ ಹೆಸರಲ್ಲಿ ತಂದೆಯಾದ ದೇವರನ್ನ ಪ್ರೀತಿಯಿಂದ ಬೇಡಿ ಹೊಂದಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, 4ನೇ ಮಾತು, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ. ಇದನ್ನು ಹೇಳುವಾಗ ಎಷ್ಟು ಕಷ್ಟ ಸಂಕಟ ನನ್ನ ತಂದೆಗೆ ಆಗಿರ್ಬೇಕಲ್ವಾ. ನಮ್ಮ ಪಾಪಗಳಿಗೋಸ್ಕರ ನಿಷ್ಪಾಪಿಯಾದ ನಿಷ್ಕಳಂಕನಾದ ರಕ್ಷಕನಾದ ಯೇಸು ಸ್ವಾಮಿ ನಾನಿರಬೇಕಾದ ಪಾಪಿಯ ಸ್ಥಾನದಲ್ಲಿ ತಾನು ಬಂದು ಇದ್ದನಲ್ಲ, ತಾನು ಆ ಪಾಪಿಯ ಸ್ಥಾನವನ್ನು ಆಕ್ರಮಿಸಿಕೊಂಡನಲ್ಲ. ಯಾಕೆ ಗೊತ್ತಾ? ದೇವರ ಪವಿತ್ರ ಯಜ್ಞದ ಪಶು ಆಗಿರುವ, ದೇವರ ಪವಿತ್ರ ಯಜ್ಞದ ಕುರಿಮರಿ, ಆ ರಕ್ತದಿಂದಲೇ ಇವತ್ತು ಕೂಡ ನೀವು ಮಾಡಿದ ಪಾಪಗಳಿಗೋಸ್ಕರ ವಿಮೋಚನೆ ಇದೆ ವಾಕ್ಯದ ಪ್ರಕಾರ. 1 ಯೋಹಾನ 1 ಅಧ್ಯಾಯ 7ನೇ ವಚನದಲ್ಲಿ ಸಕಲ ಅನೀತಿಯನ್ನು, ಸಕಲ ಪಾಪಗಳನ್ನು ನನ್ನ ರಕ್ಷಕನು ಆ ರಕ್ತದಿಂದ ತೊಳೆಯಲು ಶಕ್ತನಾಗಿದ್ದಾನೆ. ಆದ್ದರಿಂದ ಅವತ್ತು ಆ ಕಲ್ವರಿ ಶಿಲುಬೆ ಮೇಲೆ 2000 ವರ್ಷಗಳ ಪೂರ್ವದಲ್ಲಿ ನನ್ನ ರಕ್ಷಕನು ರಕ್ತ ಸುರಿಸುವುದು ಅವಶ್ಯವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಆ ದಿವಸ ನೋಡ್ರಿ, ಆತನ ತನ್ನ ಜೀವಿತದಲ್ಲಿ ನಮಗೆ ಗೊತ್ತಿರುವ ಹಾಗೆ ಎಷ್ಟು ಉಪಕಾರ ಮಾಡಿದ, ಅನೇಕರಿಗೆ ಎಷ್ಟು ವಾಸಿ ಮಾಡಿದ, ಸ್ವಸ್ಥತೆಯನ್ನು ಕೊಟ್ಟ, ಪಾರ್ಶ್ವವಾಯು ರೋಗಿಗಳನ್ನು ಮುಟ್ಟಿದ, ದುಃಖ ಪೀಡಿತರನ್ನ ಸಂತೋಷಗೊಳಿಸಿದ ಅಲ್ವಾ. ಅಷ್ಟು ಪ್ರೀತಿ ಮಾಡಿದ. ಮಕ್ಕಳನ್ನು ಕರೆಸಿಬಿಟ್ಟು ಅವ್ರನ್ನ ಆಶೀರ್ವಾದ ಮಾಡಿದ. ಯಾರಿಗೂ ಕೂಡ ಕಣ್ಣೀರನ್ನು ಒರೆಸಿದ, ಕಣ್ಣೀರನ್ನು ಹಾಕಿಸ್ತಿರ್ಲಿಲ್ಲ ಅಲ್ವಾ. ವಿಧವೆಯರನ್ನು ಕನಿಕರಿಸಿದನಲ್ವಾ. ಇಷ್ಟು ಪ್ರೀತಿ ಮಾಡಿ ಕನಿಕರಿಸಿದಂಥ ದೇವರಿಗೆ ಅವತ್ತು ಅಂಥ ಅದ್ಭುತವನ್ನು ಹೊಂದಿದಂಥ ಆ ಜನರ ಗುಂಪು ಕೂಡ ಆ ಒಂದು ಕಠೋರವಾದ ಕ್ರೂರವಾದ ಆ ಸಂಗತಿ ಘಟನೆ ನೋಡುವಾಗ ಏನಾಗಿರಬೇಕು, ಆತನ ಜೊತೆ ಯಾರಿದ್ರು,
ಯಾರೂ ಬರಲಿಲ್ಲ ಪ್ರಿಯರೇ. ಮತ್ತು ಇನ್ನೊಂದು ನೋಡ್ತೇವೆ, ಅಲ್ಲಿ ಆತನ ಆಪ್ತ ಶಿಷ್ಯರಾಗಿರುವಂಥ ಆ ಶಿಷ್ಯರು ಪೇತ್ರನಾದರೂ ಹೇಳ್ತಿದ್ದ, ನೀ ಸಾಯಬೇಕನ್ನುವಾಗಲೂ ಕೂಡ ನಾನು ಸಾಯ್ತೇನೆ. ಎಂಥ ಬಂಕುವ ಸ್ವಭಾವ, ಎಂಥ ಬಂಕುವ ಸ್ವಭಾವ. ಪೇತ್ರನ ಹಾಗೆ ನಾನಿದ್ದೇನಾ? ಪೇತ್ರನ ಹಾಗೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಆತನನ್ನು ನಾ ಪ್ರೀತಿಸದೆ, ನನ್ನ ಕೃತಿಯಲ್ಲಿ ಪ್ರೀತಿಸದೆ ಹೋಗಿದ್ದೇವಾ? ಅಲ್ಲಿ ಆತನ ಪ್ರೀತಿಯ ಶಿಷ್ಯರಿದ್ದಾರೆ ಪ್ರಿಯರೇ. ಆದರೆ ನೀನು ಕೂಡ ಆತನ ಸಂಗಡಿಗನಲ್ಲವೇ ಅಂದು ಕೇಳುವಾಗ ಅಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ, ಆ ಯೇಸು ಸ್ವಾಮಿ ಅಂದರೆ ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ನಲ್ವಾ? ನಾವು ನಿಜವಾಗ್ಲೂ ಕರ್ತನಾದ ಯೇಸು ಸ್ವಾಮಿಯನ್ನು ಪ್ರೀತಿಸ್ತೇವಾ ಪ್ರಿಯರೇ? ನಮ್ಮ ಕೃತಿಯಿಂದ ನಾವು ಪ್ರೀತಿಸ್ತೇವಾ? ನಮ್ಮ ಮನಸ್ಸಿಗೆ ನಾವು ಕೇಳ್ಕೊಳ್ಳೋಣ ರೀ, ನಮ್ಮ ಮನಸ್ಸಾಕ್ಷಿಯನ್ನು ನಾವು ಎಚ್ಚರಿಸೋಣ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೆ ಎಂಬುದಾಗಿ ಅನ್ನುವಾಗ ಈ ರಕ್ಷಕನ ಕೈಯನ್ನು ನಿಜವಾಗಿಯೂ ದೇವರು ಬಿಟ್ಟಿದ್ದನ? ಹೌದು, ಬಿಟ್ಟಿದ್ದನು. ಯಾಕಂದ್ರೆ ಪರಿಶುದ್ಧನಾದ ದೇವರು, ಪವಿತ್ರನಾದ ದೇವರು ಪಾಪಿಯ ಸ್ಥಾನವನ್ನು ನನ್ನ ರಕ್ಷಕನು ಆಕ್ರಮಿಸಿಕೊಂಡ ಕಾರಣ ಸ್ವಲ್ಪ ಹೊತ್ತಿನವರೆಗೆ ಆತನು ಕೈ ಬಿಡಲ್ಪಟ್ಟವನಾಗಿದ್ದ. ನಾವು ನೋಡ್ತೇವೆ, ಮುಡಿಯಿಂದ ಅಡಿಯವರೆಗೆ ಧಾರಾಕಾರವಾಗಿ ಚಿಮ್ಮುತ್ತಿರುವ ರಕ್ತದ ಮಡುವಿನಲ್ಲಿ ಬಿದ್ದಿರುವ ನನ್ನ ರಕ್ಷಕನು ಯಾರಿಗೋಸ್ಕರ ಆ ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂತು? ಕೈಗಳನ್ನು ಆ ಶಿಲುಬೆಗಳ ಮೇಲೆ ಜಡಿಯಲ್ಪಟ್ಟಾಗ, ಕಾಲುಗಳು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಾಗ, ಆ ಭಯಂಕರವಾದ ಚೂಪಾದ ಮುಳ್ಳುಗಳಿಂದ ಮಾಡಲ್ಪಟ್ಟ ಕಿರೀಟ ಆ ತಲೆಗೆ ಹಾಕಿದಾಗ, ಒತ್ತಿದಾಗ ಆ ಮುಳ್ಳು ಎಷ್ಟರವರೆಗೆ ಒಳಗೆ, ತಲೆ ಒಳಗೆ ಹೋಗಿರಬೇಕು ಪ್ರಿಯರೇ? ಎಷ್ಟು ನೋವಾಗಿರ್ಬೋದು ನೋಡ್ತೇವೆ. ಕೈಗಳು ಹೀಗೆ ಇರುವಾಗ ಆ ಮುಖದ ಮೇಲೆ ಭಾರಿ ಹಾದು ಬರ್ತಿರುವಂಥ ರಕ್ತ, ಬೆವರು ಆತನಿಗೆ ಎಷ್ಟು ಕಷ್ಟ ಕೊಟ್ಟಿರ್ಬೋದು. ಅದನ್ನು ಒರೆಸ್ಕೊಳ್ಳಿಕ್ಕೂ ಕೂಡ ಆತನಿಗೆ ಅಲ್ಲಿ ಸ್ಥಿತಿ ಇರಲಿಲ್ಲ. ಯಾರಿಗೋಸ್ಕರ ಇಂಥ ಕಷ್ಟಪಟ್ಟ? ಅಲ್ಲಿ ನೋಡ್ತೇವೆ ನಾವು, ಅಲ್ಲಿ ಕ್ರೂರಿಗಳಾದ ರೋಮಾಯ ಸಿಪಾಯಿಗಳು ಆತನನ್ನ ಹಿಂಸಿಸ್ತಾ ಇದ್ರು. ಅಲ್ಲಿ ಆತನಿಗೆ ಶಾರೀರಿಕ ವೇದನೆ, ಭಯಂಕರವಾದ ಶಾರೀರಿಕ ವೇದನೆ. ಅಷ್ಟೇ ಅಲ್ಲ, ಈ ಶಾರೀರಿಕ ವೇದನೆ ಇಷ್ಟೆಲ್ಲ ಮಾಡಿದ್ರು ಕೂಡ ಆತನು ಒಂದು ಮಾತು ಮಾತಾಡೋದಿಲ್ಲ ರೀ. ಮತ್ತು ನೋಡ್ತೇವೆ 53ನೇ ಯೆಶಾಯ ಪ್ರವಾದನ ಗ್ರಂಥ, ಸುಮಾರು 600 ವರ್ಷಗಳ ಪೂರ್ವದಲ್ಲಿ ಯೆಶಾಯ ಪ್ರವಾದಿಸ್ತಾನೇನೆಂದರೆ, ಆತನು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವಂತೆ ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ, ಒದ್ದೆ ಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆ ಆತನು ಮೌನವಾಗಿದ್ದ ಎಂಬುದಾಗಿ ನೋಡ್ತೇವೆ. ಯಾರಿಗೋಸ್ಕರ ಈ ರಕ್ಷಕನು ಇದನ್ನು ತಾಳ್ಕೊಂಡನು? ಶಾರೀರಿಕ ವೇದನೆ. ಎರಡನೇ ವೇದನೆ ನೋಡ್ತೇವೆ, ಮನೋವೇದನೆ, ಮಾನಸಿಕ ವೇದನೆ. ಎಷ್ಟಾಗಿ ಆತನ ಮನಸ್ಸು ನೊಂದುಕೊಂಡಿತ್ತು. ಎಷ್ಟು ಪ್ರೀತಿ ಮಾಡಿದಂಥ ಅನೇಕರು ಇವತ್ತಿನ ದಿವಸ ನಿನಗ ಆ ನಜರೇತನ ಯೇಸು ಗೊತ್ತಾ ಎಂಬುದಾಗಿ ಕೇಳುವಾಗ, ಇಲ್ಲ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ರೋಮಾಯ ಸಿಪಾಯಿಗಳು ಬಹಳ ಕಠೋರಿಗಳಾಗಿದ್ರು, ಬಹಳ ಕ್ರೂರಿಗಳಾಗಿದ್ರು. ಒಂದು ವೇಳೆ ಗೊತ್ತಿದೆ ಆತ ನಮಗೆ ಸಹಾಯ ಮಾಡಿದ್ದಾನೆ ಎಂಬುದಾಗಿ ಸಾಕ್ಷಿ ಹೇಳಲು ಹೋಗಿದ್ರೆ ಅವರನ್ನು ಕೂಡ ಇದೇ ತರ ಶಿಕ್ಷೆ ಪಡಿಸಿ ಅವರನ್ನು ಕೂಡ ಸಾಯಿಸಬಹುದಾಗಿತ್ತು. ಆದ್ರಿಂದ ಅಲ್ಲಿ ಜನ ಯಾರು ಕೂಡ ಆತನನ್ನ ನಮ್ಗೆ ಗೊತ್ತು ಅಥವಾ ಆತನು ಒಳ್ಳೆಯವನು ಎಂಬುದಾಗಿ ಹೇಳುವಂತ ಸಾಹಸ ಮಾಡಲಿಲ್ಲ. ಸ್ವಂತ ಶಿಷ್ಯರೇ ಆತನನ್ನು ಬಿಟ್ಟು ಓಡಿ ಹೋದ್ರು ಎಂಬುದಾಗಿ ನೋಡ್ತೇವೆ. ಅಂಜಿಬಿಟ್ರು, ರಕ್ಷಕನನ್ನು ನೋಡಿ ಅಂಜಿಬಿಟ್ರು. ಆತನು ಕೂಡ ಊಟ ಮಾಡ್ತಾ ಇದ್ರು, ಆತನು ಕೂಡ ನಡೆದಾಡ್ತಾ ಇದ್ರು, ಆತನು ಕೂಡ ಪ್ರಯಾಣ ಮಾಡ್ತಾ ಇದ್ರು. ಆತನ ಒಡನಾಡದಲ್ಲಿ ಯಾವಾಗ್ಲೂ 24 ಗಂಟೆ ಇರುವಂತ ಶಿಷ್ಯರು ಎಲ್ಲಿ ಹೋದ್ರು? ಇಲ್ಲ, ಗೊತ್ತಿಲ್ಲ. ಆತನು ಕೈ ಬಿಡಲ್ಪಟ್ಟ. ಎಷ್ಟು ಮನೋವೇದನೆ ಆತನಿಗಾಗಿರ್ಬೋದು, ಎಷ್ಟು ಮಾನಸಿಕ ನೋವು ಆತನಿಗಾಗಿರ್ಬೋದು. ಅಷ್ಟೇ ಅಲ್ಲ, ಆತನ ಮನದಲ್ಲಿ ಕುಂದಿ ಹೋಗಿದ್ದಾರೆ, ಭಯಂಕರವಾಗಿ ಕುಂದಿ ಹೋಗಿದ್ದ. ಆ ದೃಶ್ಯವನ್ನು ಆ ಗೋಲ್ಗೊಥಾ ಗುಡ್ಡದ ಮೇಲೆ ನಿಂತು ನೋಡ್ತಾ ಇದ್ದಾನೆ. ಭಯಂಕರವಾದ ವೇದನೆ, ಭಯಂಕರವಾದ ಸಂಕಟ. ಹೀಗೆ ನೋಡುವಾಗ ಆತನಿಗೆ ಹಾಸ್ಯ ಮಾಡ್ತಾ ಇದ್ರು ರೀ. ಇವೆಲ್ಲ ಶಾರೀರಿಕ ವೇದನೆಗಿಂತಲೂ ಆತನ ಮಾನಸಿಕ ವೇದನೆ ಅತೀವವಾಗಿತ್ತು ಎಂಬುದಾಗಿ ನನಗೆ ಅನಿಸುತ್ತೆ. ಹಾಗೆ ನೋಡ್ರಿ, ಆತನಿಗೇನಂತ ಇದ್ರು? ಯೆಹೂದ್ಯರ ಅರಸನೇ, ನೀನು ಇಳಿದು ಬಾ. ಹಾಸ್ಯ ಮಾಡ್ತಾ ಇದ್ರು. ನೀನು ಇಳಿದು ಬಾ, ನೀನು ದೇವಾಲಯದ ಪರದೆಯನ್ನ ಹರಿದು ಬಿಟ್ಟು 3 ದಿನದಲ್ಲಿ ಕಟ್ಟಿ ಎಂಬುದಾಗಿ ಹೇಳಿದೆಯಲ್ಲ, ಇಳಿದು ಬಾ. ಹಾಸ್ಯ ಮಾಡ್ತಾ ಇದ್ರು. ಹಾಲೆಲೂಯ. ಆದರೆ ಹಾಸ್ಯ ಮಾಡುವಂಥವ್ರು ಏನು ಮಾಡಿದ್ರು? ಆತನ ಕೈಯಲ್ಲಿ ಬೆತ್ತ ಕೊಟ್ಟರು. ಇದು ಏನನ್ನ ತೋರಿಸುತ್ತೆ ಗೊತ್ತಾ? ಆತನು ಆತನು ಹೇಳುವಾಗ, ಬೆತ್ತ ಕೊಡುವಾಗ, ಯೆಹೂದ್ಯರ ಅರಸನೇ ಬೆತ್ತ ತಗೋ, ದೇವ್ರ ನಾಮಕ್ಕೆ ಸ್ತೋತ್ರ. ಇದರಲ್ಲಿ ಒಂದು ಒಳ್ಳೆ ಮೀನಿಂಗ್ ಇದೆ ರೀ, ಒಳ್ಳೆ ಅರ್ಥ ಇದೆ, ಗೂಢಾರ್ಥವಿದೆ. ಏನಂದ್ರೆ, ಈ ರಕ್ಷಕನು ಕೇವಲ ಯೆಹೂದ್ಯರಿಗೆ ಮಾತ್ರ ಅರಸನಲ್ಲ, ಆತನು ಇಡೀ ಲೋಕಕ್ಕೆ ರಕ್ಷಕನಾಗಿದ್ದಾನೆ, ಇಡೀ ಲೋಕದ ಅರಸನಾಗಿದ್ದಾನೆ.
ಈ ಲೋಕದ ಅರಸರುಗಳು ಅಥವಾ ರಾಜರುಗಳು ಕೆಲವೇ ದಿವಸ ಅವಧಿಗೆ ಪ್ರಕಾರ ಇದ್ದು ಅವರು ತಮ್ಮ ಕಾಲ ಆದಮೇಲೆ ಅವ್ರು ಮರ್ತು ಹೋಗಲ್ಪಡ್ತಾರೆ, ಅವ್ರ ರಾಜ್ಯ ಅಳಿದು ಹೋಗ್ತದೆ. ಆದರೆ ಈ ಅರಸನಿಗೆ, ಈ ರಾಜನಿಗೆ ಅಳಿಯುವಂಥ ರಾಜ್ಯ ಅಲ್ಲ, ಅದು ಅನಾದಿ ಕಾಲದಿಂದ ಅದು ಯಾವಾಗಲೂ ಇರುವಂಥ ರಾಜ್ಯವಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಆತನ ರಾಜ್ಯ ನಿರಂತರವಾಗಿರುವಂಥ ರಾಜ್ಯ. ಆತನಿಗೆ ಹೇಳ್ತಾರೆ, ಯಹೂದ್ಯರ ಅರಸನೇ, ಈ ಬೆತ್ತ ತಗೋ, ನೀ ರಾಜನಾಗಿದ್ದಿ ಎಂಬುದಾಗಿ. ಇದೇನನ್ನ ತೋರಿಸುತ್ತೆ ಗೊತ್ತಾ? ರಾಜದಂಡವನ್ನ ತೋರಿಸುತ್ತೆ. ಹೌದು, ನನ್ನ ಯೇಸು ಸ್ವಾಮಿ ರಾಜನಾಗಿದ್ದಾನೆ, ಇಡೀ ಲೋಕಕ್ಕೆ ರಾಜನಾಗಿದ್ದಾನೆ. ಆತನ ಅಳಿದು ಹೋಗುವಂಥ ರಾಜನಲ್ಲ, ಆತನು ಯಾವಾಗಲೂ ಇರುವಂಥ ಆದ್ಯಂತನಾದ ರಾಜನಾಗಿದ್ದಾನೆ, ಆದಿ ಅಂತ್ಯ ಉಳ್ಳ ರಾಜನಾಗಿದ್ದಾನೆ. ಆತನ ಕೈಯಲ್ಲಿ ಬೆತ್ತ ಅಲ್ಲ ರೀ, ರಾಜದಂಡ ಇದೆ. ಇವತ್ತು ನನ್ನ ಕರ್ತನ ಕೈಯಲ್ಲಿ ಬೆತ್ತ ಇಲ್ಲ, ರಾಜದಂಡವಿದೆ. ಈಗೋ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ, ನೀವು ಕೇಳ್ತುಕೊಳ್ತಾ ಇದ್ದೀರಿ. ನನ್ನ ರಕ್ಷಕನು ಕಲ್ವರಿ ಶಿಲುಬೆ ಮೇಲೆ ಈಗೂ ತೂಗು ಹಾಕಲ್ಪಟ್ಟಿಲ್ಲ, ಆತನು ವೇದನೆಯಲ್ಲಿಲ್ಲ. ನಾವು ಉಲ್ಲಾಸ ಪಡೋಣ, ಸಂತೋಷ ಪಡೋಣ. ಆ ಪರಲೋಕ ರಾಜ್ಯದಲ್ಲಿ ಸಿಂಹಾಸನ ರೂಢನಾಗಿ ನನ್ನ ತಂದೆ ಬಲಪಾರ್ಶ್ವದಲ್ಲಿ ಆತನು ಕೂತ್ಕೊಂಡಿದ್ದಾನೆ. ನಮಗೋಸ್ಕರ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನ ಕೈಯಲ್ಲಿ ರಾಜದಂಡವಿದೆ. ಆ ದಂಡದಲ್ಲಿ ಮುದ್ರೆ ಇದೆ. ಆ ಮುದ್ರೆಯನ್ನು ಒತ್ತುವಾಗ ರಾಜನ ಆ ಒಂದು ಶಾಸನ ಅದಕ್ಕೆ ಬೆಲೆ ಬರುತ್ತೆ, ಮಹತ್ವ ಬರುತ್ತೆ. ಆತನಿಗೆ ರಾಜದಂಡವಿದೆ. ಆತನ ಬಟ್ಟೆಯನ್ನು ನೋಡ್ತೀರಿ, ರಾಜನ ವಸ್ತ್ರಗಳನ್ನು ನೋಡುವಾಗ ಅದು ರಾಜ ಶಿರೋವೇಷ್ಟನ ವಸ್ತ್ರಗಳಾಗಿರುತ್ತೆ. ರಾಜನಿಗೆ ಅಮೂಲ್ಯವಾದ ವಸ್ತ್ರಗಳಿರುತ್ತೆ. ಆದರೆ ಇಲ್ಲಿ ಯಹೂದ್ಯರ ಅರಸನೇ ಎಂಬುದಾಗಿ ಹೇಳಿ ಆತನ ನಿಲುವಂಗಿಯನ್ನು ತೆಗೆದುಬಿಟ್ಟು ಈ ಪಾಲು ಮಾಡಿ ಅದನ್ನು ಹಾಸ್ಯದಿಂದ ಇತರರಿಗೆ ಕೊಟ್ಟು ಕೆಂಪು ವಲ್ಲಿಯನ್ನು ಹೊದಿಸಿದ್ರು. ನನ್ನ ರಕ್ಷಕನು ಅದನ್ನೆಲ್ಲ ತಾಳ್ಕೊಂಡಲ್ವಾ? ನನ್ನ ರಕ್ಷಕನ ಅದನ್ನೆಲ್ಲ ತಾಳ್ಕೊಂಡಲ್ವಾ? ಇವತ್ತು ಆ ಒಂದು ಕೆಂಪು ವಲ್ಲಿ ನನ್ನ ರಕ್ಷಕನ ಮೈ ಮೇಲೆ ಇಲ್ಲ. ಆತನು ರಾಜ ಶಿರೋವೇಷ್ಟನಾದ ದೇವರಾಗಿದ್ದಾನೆ. ಆತನಿಗೆ ಮಹಿಮೆಯ ವಸ್ತ್ರ ಕೊಡಲ್ಪಟ್ಟಿದೆ. ಆ ನೀತಿ ವಸ್ತ್ರವನ್ನೇ ನಮ್ಮ ಮೇಲೆ ಆತನು ಹಾಕ್ಲಿಕ್ಕಿದ್ದಾನೆ ನಾವು ಕೇಳುವಾಗ. ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತು ರಾಜನಲ್ಲಿ ವಿಶೇಷತೆ ಏನಂತಂದರೆ ಮುಕುಟ, ಕಿರೀಟ. ಪ್ರತಿ ರಾಜನಿಗೆ ಒಂದು ಕಿರೀಟವಿರುತ್ತೆ. ರತ್ನಗಂಧ ತುಂಬಿದಂಥ ಕಿರೀಟವಿರುತ್ತೆ. ಆವತ್ತು ನನ್ನ ರಕ್ಷಕನಿಗೆ ಹಾಸ್ಯ ಮಾಡೋದಕ್ಕೋಸ್ಕರ ಮುಳ್ಳಿನಿಂದ ಮಾಡಲ್ಪಟ್ಟ ಕಿರೀಟವನ್ನು ಹಾಕಿದ್ರು. ಆದರೆ ಇವತ್ತು ನನ್ನ ರಕ್ಷಕನು ಆ ಕಿರೀಟವನ್ನು ಹಾಕಿಲ್ಲ. ನನ್ನ ರಕ್ಷಕನು ರಾಜ ಕಿರೀಟವನ್ನು, ಮುಕುಟವನ್ನು ಹಾಕಿದ್ದಾನೆ ಪ್ರಿಯರೇ. ಹೌದು, ಆದ್ದರಿಂದ ನಾನು ನೀನು ನಂಬುವಂಥ ನಾವೆಲ್ಲರೂ ಜೀವಂಬ ಜಯಮಾಲೆಯನ್ನು ಆ ದಿವಸ ಸಿದ್ಧಪಡಿಸಿ ನಮಗೂ ಕೂಡ ಆ ಜೀವಂಬ ಜಯಮಾಲ ಮುಕುಟವನ್ನು ಹಾಕ್ಲಿಕ್ಕಿದ್ದಾನೆ. ಅಷ್ಟೇ ಅಲ್ಲ, ತನ್ನ ಬಲಪಾರ್ಶ್ವದಲ್ಲಿ ನಮಗೆ ಸ್ಥಳ ಕೊಡಲಿಕ್ಕಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಇಂಥ ಒಂದು ಪರಿಹಾಸ್ಯ ಮಾಡ್ತಿರುವಂಥ ಆ ಕೆಂಪು ಒಲೆಯನ್ನು ಹೊದಿಸಿದ್ರು, ಕೈಯಲ್ಲಿ ಬೆತ್ತವನ್ನು ಕೊಟ್ಟರು ಮತ್ತು ಆತನನ್ನು ಹಾಸ್ಯ ಮಾಡಿ ಕರೆದ್ರು. ಅಷ್ಟೇ ಅಲ್ಲ, ಕೆಂಪು ಒಲೆಯನ್ನು ಹೊದಿಸಿದ್ರು, ಮುಳ್ಳಿನ ಕಿರೀಟವನ್ನು ಹಾಕಿ ಯಹೂದ್ಯರ ಅರಸನೇ ಬಾ ಇಳಿದು ಎಂಬುದಾಗಿ ಹೇಳಿ ಎಲ್ಲ ಮನಸ್ಸಿಗೆ ನೋವಾಗಿ ಮಾನಸಿಕ ವೇದನೆಯನ್ನು ನನ್ನ ರಕ್ಷಕನು ನನಗೋಸ್ಕರ ತಾಳಿದನಲ್ವಾ. ಆಗ ಆತನು ಕರ್ತನನ್ನು ಉದ್ದೇಶಿಸಿ ಹೇಳ್ತಾನೆ, ನನ್ನ ತಂದೆ ಅನ್ನದೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಯಾಕೆ ನನ್ನ ಕೈ ಬಿಟ್ಟಿದ್ದಿಪ್ಪ? ಇವತ್ತಾದರೂ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ನಮ್ಮ ಪಕ್ಕದಲ್ಲಿಯೇ ಇದ್ದಾನೆ. ನಮ್ಮ ಕಷ್ಟ ಬರುವಾಗ ಅಪ್ಪ ತಂದೆ ಅನ್ನುವಾಗ ಆತನು ತಕ್ಷಣ ಬಂದು ನಮಗೆ ಸಹಾಯ ಮಾಡ್ತಾನಲ್ವಾ. ಇದು ಸತ್ಯವಾದ ಮಾತಲ್ವಾ? ಆತನು ಈ ಲೋಕವನ್ನು ಬಿಟ್ಟು ಹೋಗುವುದು ಅವಶ್ಯಕವಾಗಿತ್ತು. ಆತನು ಹೋದ ಮೇಲೆ ನಮ್ಮ ಪವಿತ್ರಾತ್ಮನನ್ನು ಆತನು ಕಳಿಸ್ಕೊಟ್ಟಾನಲ್ವಾ. ಆತನ ಪವಿತ್ರಾತ್ಮ ನಮ್ಮನ್ನು ಆಧರಿಸುತ್ತಲ್ವಾ. ಆ ಪವಿತ್ರಾತ್ಮ ನಮ್ಮ ಜೊತೆ ಇದ್ದು ನಮಗೆ ಧೈರ್ಯ ಹೇಳುತ್ತಲ್ವಾ. ಒಂದು ವೇಳೆ ನಮ್ಮ ರಕ್ಷಕನು ಈ ಲೋಕವನ್ನು ಬಿಟ್ಟು ಹೋಗದೆ ಹೋಗಿದ್ರೆ ಪವಿತ್ರಾತ್ಮನು ನಮಗೆ ದೊರಕ್ತಾ ಇರಲಿಲ್ಲಲ್ವಾ. ಪವಿತ್ರಾತ್ಮನನ್ನು ಕೊಟ್ಟು ಎಷ್ಟು ಪ್ರೀತಿ ಮಾಡಿದ್ದಾನಲ್ವಾ. ಈ ದಿವಸ ನಾವು ಹೇಳುವ ಅವಶ್ಯಕತೆ ಇಲ್ಲ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ರಕ್ಷಕನನ್ನು ನಾವು ಕರೆಯುವಾಗ ತಕ್ಷಣ ನಮ್ಮ ಸಹಾಯಕಕ್ಕಾಗಿ ಆತನು ಬರ್ತಾನೆ. ತನ್ನ ಧರ್ಮದ ಬಲಗೈದಿಂದ ನಮ್ಮನ್ನು ಕರುಣಿಸುತ್ತಾನೆ ಅಲ್ವಾ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳುವಾಗ ಈ ಒಂದು ಪ್ರಾರ್ಥನೆ ಏನಾಗಿದೆ ಅಂದರೆ ದುಃಖದಿಂದ ತುಂಬಿದ ನಿರಾಶೆಯ ಕೂಗಾಗಿದೆ. ದುಃಖದಿಂದ ತುಂಬಿದ ನಿರಾಶೆಯ ಕೂಗು ನನ್ನ ರಕ್ಷಕನಾದ ಯೇಸು ಸ್ವಾಮಿ ನನಗೋಸ್ಕರ ಕೂಗಿದನಲ್ಲ, ನನಗೋಸ್ಕರ ತಾಳಿದನಲ್ಲ. ಮತ್ತು ಈ ಪ್ರಾರ್ಥನೆ ಏನಾಗಿದೆ ಅಂದರೆ ಯಾಕೆ ಕೈ ಬಿಟ್ಟಿದ್ದಿ ಪ್ರಶ್ನೆಯನ್ನೊಳಗೊಂಡ ಪ್ರಾರ್ಥನೆಯಾಗಿದೆ.
ಪ್ರಶ್ನೆಯನ್ನೊಳಗೊಂಡ ಪ್ರಾರ್ಥನೆಯಾಗಿದೆ. ಆತನ ಪ್ರಶ್ನೆಯನ್ನು ಅಲ್ಲಿ ಮುಂದಿರುವಂಥ ಜನರಲ್ಲಿ ಮಾಡಲಿಲ್ಲ, ಆತನ ತಂದೆಗೆ ಮಾಡ್ತಾನೆ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಪ್ರಶ್ನೆಯನ್ನೊಳಗೊಂಡ ಪ್ರಾರ್ಥನೆ ಆಗಿದೆ. ಮತ್ತು ಈ ಪ್ರಾರ್ಥನೆ ಏನಾಗಿದೆ ಅಂದರೆ, ಸಕಲ ಜನಾಂಗದ ಪಾಪ ಹೊತ್ತುಕೊಂಡು ಪಾಪಿ ಎಂದೆಣಿಸಿದ ಕಾರಣ ಪರಿಶುದ್ಧನಾದ ದೇವರಿಂದ ದೂರವಾದ, ನಾನು ದೂರವಾಗಿದ್ದೇನೆ, ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೆ, ಈ ಪ್ರಾರ್ಥನೆಯನ್ನು ಆತನು ಮಾಡಿದ್ನಲ್ವಾ. ಹಾಗಾದರೆ ಈ ಎಲ್ಲ ಕಷ್ಟವನ್ನು ಆತನು ಯಾಕೆ ಸಹಿಸಿಕೊಂಡ? ನನಗೋಸ್ಕರ, ನಿನಗೋಸ್ಕರ. ಈಗಲಾದರೂ ಪ್ರಿಯ ವಿಶ್ವಾಸಿ, ಆತನನ್ನು ಹಿಂಸೆ ಪಡಿಸೋದು ಬೇಡ. ಈಗ ಹೇಗೆ ಹಿಂಸೆ ಪಡಿಸೋದು? ಪಾಪ ಮಾಡಿ, ನಾವು ಬೇಡವಾದ ವಿಷಯಗಳನ್ನು ನಮ್ಮಲ್ಲಿ ಕಲ್ಪಿಸಿಕೊಂಡು ದುರಾಲೋಚನೆ ಮಾಡಿ, ಇತರರನ್ನು ನಿಂದಿಸಿ, ಪರಸ್ಪರ ಕೆಟ್ಟ ಮಾತುಗಳನ್ನು ಆಡಿ, ವ್ಯಸನಗಳನ್ನು ಹೊಂದಿದವರಾಗಿ ನಾವು ಕರ್ತನಿಂದ ದೂರ ಹೋಗೋದು ಬೇಡಲ್ವಾ? ಇನ್ನು ಮೇಲೆ ಇನ್ನೂ ಎಷ್ಟರವರೆಗೆ ನಾವು ಕರ್ತನನ್ನು ಹಿಂಸಿಸೋಣ? ಕರ್ತನನ್ನು ಹಿಂಸಿಸೋದು ಬೇಡ ಅಲ್ವಾ? ಆತನ ಅಲ್ಲಿ ಹೇಳ್ತಾರೆ 22ನೇ ಕೀರ್ತನೆಗಳ ಪುಸ್ತಕದಲ್ಲಿ, 22ನೇ ದಾವೀದನ ಕೀರ್ತನೆ ಪುಸ್ತಕ, ಅಲ್ಲಿ ಹೇಳ್ತಾನೆ, ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ. 12ನೇ ವಚನ. ಬಹಳ ಗೂಳಿಗಳನ್ನು ನೋಡುವಾಗ ಅಂಜುತ್ತೇವೆ. ಒಂದು ಗೂಳಿಯನ್ನು ನೋಡುವಾಗ, ಒಂದು ವೇಳೆ ದಾರಿಯಲ್ಲಿ ಬರುವಂಥ ಗೂಳಿ ಅದು ಯಾವ ಮನುಷ್ಯನನ್ನು ಕಂಡು ಹಾಯ್ದು ಆತನನ್ನು ಸಾಯಿಸಿ ಬಿಡುತ್ತೆ. ಅಲ್ಲಿ ಹೇಳ್ತಾನೆ, ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಹೋರಿಗಳನ್ನು ನೋಡಿದ್ರಾ? ಹೋರಿಗಳನ್ನು ನೋಡುವಾಗ ನಾವು ಆ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗ್ತೇವೆ. ಆದರೆ ಇಲ್ಲಿ ಒಂದು ಹೋರಿ, ಒಂದು ಗೂಳಿಗಳಿಲ್ಲ, ಅನೇಕ ಗೂಳಿಗಳು, ಅನೇಕ ಹೋರಿಗಳು ಇದೆ. ಆತನ ಸುತ್ತಲೂ ಇವೆ. ಬಾಷಾನಿನ ಬಲವುಳ್ಳ, ಬಾಷಾನ್ ಅಂದರೆ ಇದೊಂದು ಪ್ರದೇಶ. ಆ ಸ್ಥಳದಲ್ಲಿರುವ ಹೋರಿಗಳು ಬಲಾಢ್ಯವಾದ ಹೋರಿಗಳು. ಆತನ ಸುತ್ತಲೂ ಅಷ್ಟು ಕಟುಕರಾದ ರೋಮಾಯ ಸಿಪಾಯಿಗಳಿದ್ರು. ಇದೆಲ್ಲ ರೋಮಾಯ ಸಿಪಾಯಿಗಳು ತಪ್ಪಂತ ಹೇಳಕತ್ತಿಲ್ಲ, ಆದರೆ ಸೈತಾನನ ಪ್ಲ್ಯಾನ್, ಇದು ಸೈತಾನನ ಒಂದು ಯೋಜನೆ. ಆ ಯೇಸು ಸ್ವಾಮಿಯನ್ನು ಅಷ್ಟು ಕಟುವಾಗಿ ಹಿಂಸಿಸುವುದು ಆತನ ಪ್ಲ್ಯಾನ್ ಆಗಿತ್ತು. ಅವತ್ತು ನೋಡ್ತೇವೆ, ಯೇಸು ಸ್ವಾಮಿ ಹುಟ್ಟಿದಾಗ ಹೆರೋದನ ಮೂಲಕ, ಹೆರೋದನ ರೂಪದಲ್ಲಿ ಸೈತಾನನು ಕೆಲಸ ಮಾಡಿದ. ಮುಂದೆ ನೋಡ್ತೇವೆ, ಆತನು ಕ್ರೂಜ ಕಂಬದ ಮೇಲೆ ಸೈತಾನನು ಯೂದನ ಮೂಲಕ ತನ್ನ ಕೆಲಸ ಪ್ರಾರಂಭ ಮಾಡಿದ. ಆ ಬಾಷಾನಿನ ಬಲವುಳ್ಳ ಹೋರಿಗಳ ಉಪಾಧಿಯಲ್ಲಿ ಬಹಳ ಗುಳಿಗಳ ಉಪಾಧಿಯಲ್ಲಿ ಆ ರೋಮಾಯ ಸಿಪಾಯಿಗಳು ಕಟುಕರಾಗಿ ನನ್ನ ರಕ್ಷಕನನ್ನು ಹಿಂಸಿಸಿದರು, ಸಂಕಟಕ್ಕೆ ಒಳಪಡಿಸಿದ್ರು ಅಲ್ವಾ. ಹಾಗಾದರೆ ಇವತ್ತು ನಾವು ನೋಡ್ತೇವೆ, ಆ ಯೇಸುಸ್ವಾಮಿ ಇವತ್ತು ಏನು ಮಾಡಿದ್ದಾರೆ? ಆ ಕ್ರೂಜೆ ಕಂಬದ ಮೇಲೆ ಎಲ್ಲ ಸಂಕಟವನ್ನು ಹೊತ್ತವನಾಗಿ, ಎಲ್ಲ ಸಂಕಟವನ್ನು ತಾಳಿದವನಾಗಿ ಸೈತಾನನ ತಲೆಯನ್ನು ಜಜ್ಜಿದ್ದಾನೆ. ಇದು ಸುಸಂಧಿ, ಇದು ಸುವಾರ್ತೆ, ಇದು ನಮಗೆ ಒಳ್ಳೆಯ ವಾರ್ತೆ. ಇದಕ್ಕೋಸ್ಕರ ನಾವು ಸಂತೋಷ ಪಡೋಣ. ಇವತ್ತು ನನ್ನ ತಂದೆ ಆ ಭೂಮಿಯಲ್ಲಿ ಆತನು ಅಲ್ಲಿಯೇ ಹುಗಿಯಲ್ಪಟ್ಟಿಲ್ಲ, ಆ ಗೋರಿಯಲ್ಲಿ ಸಮಾಧಿಯಲ್ಲಿ ಇಡಲ್ಪಟ್ಟಿಲ್ಲ. ನನ್ನ ರಕ್ಷಕನು ಕೇವಲ ಕ್ರೂಜೆ ಮೇಲೆ ನೇತಾಡಕತ್ತಿಲ್ಲ. ನನ್ನ ರಕ್ಷಕನು ರಾಜರಾಜಿಸುವ ಸಿಂಹಾಸನದಲ್ಲಿ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ನನಗೋಸ್ಕರ, ನಿನಗೋಸ್ಕರ ಮಧ್ಯಸ್ಥಿಕೆ ಪ್ರಾರ್ಥನೆಯನ್ನು ರಕ್ಷಕನಲ್ಲಿ ಬೇಡ್ತಾ ಇದ್ದಾನೆ. ನಾವು ಯೋಹಾನನ ಬರೆಸುವಾರ್ತೆ 18ನೇ ಅಧ್ಯಾಯ ನೋಡ್ತೇವೆ. ಆತನು ಕೆಲವೇ ದಿವಸಗಳು ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿ ಬಂತು. ರಕ್ಷಕನನ್ನು ಉದ್ದೇಶಿಸಿ, ಕರ್ತನೇ, ನೀನು ನನ್ನ ಜೊತೆ ಇದ್ದ ಹಾಗೆ ಈ ನನ್ನ ಮಕ್ಕಳ ಜೊತೆ ಇರು. ಇಷ್ಟು ಪ್ರೀತಿ ಮಾಡಿದ್ನಲ್ವಾ. ತಾನು ಈ ಲೋಕವನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಆತನು ದೇವರಿಗೆ ಹೇಳ್ತಾನೆ, ನೀನು ನನ್ನ ಜೊತೆ ಇದ್ದ ಹಾಗೆ ಈ ನನ್ನ ಮಕ್ಕಳ ಜೊತೆ ಇರು, ಅವರನ್ನು ಕಾಪಾಡು ಎಂಬುದಾಗಿ ಹೇಳ್ತಾನಲ್ವಾ. ಯೋಹಾನನ ಬರೆಸುವಾರ್ತೆ 17ನೇ ಅಧ್ಯಾಯದಲ್ಲಿ. ಹೌದು, ಎಷ್ಟು ಪ್ರೀತಿ. ತಾನು ಹೋಗಬೇಕಾದ ಸಮಯ ಬಂದಿದೆ ನಿಜ, ಆದರೆ ನೀನು ನನ್ನ ಜೊತೆ ಇದ್ದ ಹಾಗೆ ಇವ್ರ ಜೊತೆ ನೀನಿರು. 17ನೇ ಅಧ್ಯಾಯದಲ್ಲಿ ನೀನು ಇವ್ರ ಜೊತೆ ಇರು, ನೀನು ಇವರನ್ನು ಕಾಪಾಡು, ಇವರನ್ನು ಕಟಾಕ್ಷಿಸು ಎಂಬುದಾಗಿ ತಂದೆಯನ್ನು ಉದ್ದೇಶಿಸಿ ನಮ್ಮ ಸಲುವಾಗಿ ಹೇಳ್ತಾನಲ್ವಾ. ಇಂಥ ಒಳ್ಳೆ ತಂದೆ ನಾವು ಯಾವಾಗಲೂ ಆತನಿಗೆ ಕೃತಜ್ಞತೆಯರಾಗಿರ್ಬೇಕಲ್ವಾ. ಆತನಿಗೆ ಇನ್ನೂ ಮೇಲೆ ನಾವು ಹಿಂಸೆ ಕೊಡೋದು ಬೇಡಲ್ವಾ. ಸೈತಾನನ ಮಕ್ಕಳಾಗಿರೋದು ಬೇಡಲ್ವಾ. ನಾವು ದೇವರ ಮಕ್ಕಳಾಗಿರ್ಬೇಕಲ್ವಾ. ಅನೇಕಾವರ್ತಿ ನೀತಿವಂತರಿಗೆ ಅನೇಕ ಕಷ್ಟಗಳು ಸಂಭವಿಸುತ್ತವೆ. ಅವರಿಗೆ ವಿರುದ್ಧವಾಗಿ ಮಾತಾಡುವಂಥ, ದೂರುವಂಥ, ಅನ್ಯಾಯವಾಗಿ ಹೀಯಾಳಿಸುವಂಥ ಸಮಸ್ಯೆಗಳು, ಸಂದರ್ಭಗಳು ಬರುತ್ತವೆ ನಿಜ. ಪ್ರಿಯ ವಿಶ್ವಾಸಿ, ಅಂಜಬೇಡ, ಅಳುಕಬೇಡ. ಯಾಕಂದರೆ ನಿಮಗೋಸ್ಕರ ಇಲ್ಲಿ ಒಂದು ಸುಭದ್ರವಾದ, ಇಷ್ಟು ಭಯಂಕರವಾದ ಒಳ್ಳೆ ಆದರಣೆಯ ಮಾತಿದೆ. ಅದೇನು ಗೊತ್ತಾ? ನಾವೀಗಾಗಲೇ ತಿಳ್ಕೊಳ್ಬೇಕು. 2ನೇ ತಿಮೋತಿ ಬರೆದ ಪತ್ರಿಕೆ, ಅದು 3ನೇ ಅಧ್ಯಾಯ 12ನೇ ವಚನ. 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡ್ತಾರೋ, ಯಾರ್ಯಾರು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡೋರೆಲ್ಲರೂ ಹಿಂಸೆಗೊಳಗಾಗೋರು. ಆದ್ದರಿಂದ ನಾವು ಅಂಜ ಕಾರಣವಿಲ್ಲ. ಯಾಕಂದರೆ ನಮ್ಮ ಪಕ್ಕದಲ್ಲಿ ಯೇಸು ಸ್ವಾಮಿ ಇದ್ದಾನೆ,
ನನ್ನ ಸ್ವಾಮಿ ಈ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾನೆ, ಎಲ್ಲ ಶೋಧನೆಯಿಂದ ಪಾರಾಗಿದ್ದಾನೆ. ಈ ಎಲ್ಲ ಎಂಥ ಎಂಥ ಭಯಂಕರ ಹಿಂಸೆ, ಎಂಥ ಕಷ್ಟ, ವೇದನೆ, ಸಂಕಟ ಇತ್ತು ಎಂಬುದನ್ನು ಆತನು ನಿನಕ್ಕಿಂತ ಮುಂಚೆ ಅರ್ತಿದ್ದಾನೆ. ಈಗಲಾದರೂ ಕೂಡ ನಾವು ರಕ್ಷಕನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸೋಣ ಮತ್ತು ನಾವು ಹೇಳೋಣ, ನಾವು ಯಾರ್ಯಾರು, ಆದರೆ ನಾವು ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡೋಣ. ಸದ್ಭಕ್ತರಾಗಿ ಜೀವಿಸದೇ ಇರದಂತೆ ನಾವು ಕರ್ತನಕ್ಕೆ ದೂರ ಆಗಿರೋದು ಬೇಡ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಅನ್ಯಾಯವಾಗಿ ನನ್ನ ರಕ್ಷಕನು ಹಿಂಸೆಗೆ ಗುರಿಯಾದ, ಅನ್ಯಾಯವಾಗಿ ಆತನಿಗೆ ಗೇಲಿ ಮಾಡಿ ಹಾಸ್ಯ ಮಾಡಿದರು. ದೇವಾದಿದೇವನು ರಕ್ಷಕನು ಪರಮ ರಕ್ಷಕನು, ಪರಮ ತಂದೆಯು, ಆ ರಕ್ಷಕನು ಆ ದಿವಸ ಗೇಲಿ ಹಾಸ್ಯ ಕೊರಡೆಗಳಿಗೆ ಆತನು ಬದ್ಧನಾದನಲ್ಲ, ಆತನು ತನ್ನನ್ನು ಒಪ್ಪಿಸಿಕೊಟ್ಟನಲ್ಲ. ಬಹಳ ಗುಳಿಗಳು ಆತನನ್ನು ಮುತ್ತಿಕೊಂಡವು, ಬಾಷಾನಿನ ಬಲವುಳ್ಳ ಹೋರಿಗಳು ಆತನನ್ನು ಸುತ್ತಿಕೊಂಡವಲ್ಲ. ಆದರೆ ಆತನು ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಶರೀರದಲ್ಲಿ ವೇದನೆ, ಮನಸ್ಸಿಗೆ ವೇದನೆ ಮತ್ತು ಆತ್ಮದಲ್ಲಿ ವೇದನೆ, ಆತ್ಮದಲ್ಲಿ ತತ್ತರಿಸಲ್ಪಟ್ಟ ಈಗಲೂ ಕೂಡ ನನ್ನ ಮಕ್ಕಳಿಗೆ ಎಷ್ಟೋ ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ರಕ್ತ ಸುರಿಸಿದ್ದೀನಿ, ನಾನು ರಕ್ತ ಸುರಿಸಿ 2000 ವರ್ಷಗಳಾಯಿತು, ಇನ್ನೂವರೆಗೆ ರಕ್ಷಣೆಯಲ್ಲಿಲ್ಲ. ಹೀಗಾಗಿ ಆತನ ಹೃದಯ ಅಸಂತೋಷಕ್ಕೆ ಒಳಗಾಗಿದೆಯಾ? ಆತನ ಹೃದಯ ದುಃಖಕ್ಕೆ ಒಳಗಾಗಿದೆಯಾ? ಈಗಲಾದರೂ ವಾಕ್ಯದ ಕಡೆ ಲಕ್ಷ್ಯ ಕೊಡೋಣ. ಈಗಲಾದರೂ ಆ ಕ್ರೂರತನದಿಂದ ನಾವು ಈ ಕಡೆ ಬರೋಣ. ಪಾಪಮಯವಾದ ಜೀವಿತದಿಂದ ನಾವು ನೀತಿ ವಸ್ತ್ರ ಹೊತ್ಕೊಳ್ಳೋಣ. ಕ್ರಿಸ್ತನ ರಕ್ತದಿಂದ ನಾವು ತೊಳ್ಕೊಳ್ಳೋರಾಗಿರೋಣ. ಆ ದಿವಸ ಕರ್ತನು ಭಯಂಕರವಾಗಿ ಮುರಿಯಲ್ಪಟ್ಟವನಾಗಿ, ಏಲಿ ಏಲಿ ಲಮಾ ಸಬಕ್ತಾನೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಈ ಗೀತಕರ್ತನು ಹೀಗೆ ಹೇಳ್ತಾನೆ, ನನ್ನ ದೇವರೇ ಯಾಕೆ ಕೈ ಬಿಟ್ಟಿದ್ದಿ? ಸಹಾಯ ಮಾಡದೆ ಕೂಗಾನು ಕೇಳಾದ ಯಾಕೆ ದೂರಾಗಿದ್ದಿ? ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಸಾಧ್ಯವಾದರೆ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ನನ್ನ ಚಿತ್ತವಾಗದೆ ನಿನ್ನ ಚಿತ್ತವೇ ಆಗಲಿ ದೇವರೇ. ಪ್ರಿಯ ವೀಕ್ಷಕರೇ, ನನ್ನ ಪ್ರಿಯ ರಕ್ಷಕನು ಅಷ್ಟೆಲ್ಲ ಸಂಕಟ ಇದ್ದರೂ ಕೂಡ ಇದನ್ನು ತೊಲಗಿಸಬೇಡ, ನಿನ್ನ ಚಿತ್ತದಂತೆ ನಡೆಯಲಿ, ನಿನ್ನ ಚಿತ್ತದ ಪ್ರಕಾರ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ತನ್ನನ್ನು ದೀನತೆಯಲ್ಲಿ ತಗ್ಗಿಸಿಕೊಂಡಲ್ಲ. ಹೌದು, ಆ ಎಲ್ಲ ಸಂಕಟಗಳನ್ನೆಲ್ಲ ಆತನ ಅನುಭವಿಸಿ ತಾಳಿಕೊಂಡನಲ್ಲ. ಈಗಲಾದರೂ ಕೂಡ ನನ್ನ ಗುಣ ಸ್ವಭಾವಗಳು ಚೇಂಜ್ ಆಗಬೇಕಲ್ವಾ? ನನ್ನ ಮನ ಪರಿವರ್ತನೆ ಆಗಬೇಕಲ್ವಾ? ನನ್ನ ಜೀವಿತದಲ್ಲಿ ನಾನು ಮಾರ್ಪಡಬೇಕಲ್ವಾ? ಪರಿವರ್ತನೆ ಆಗಬೇಕಲ್ವಾ? ಹೌದಲ್ವಾ? ನನ್ನ ಜೀವಿತದಿಂದ ನನ್ನ ರಕ್ಷಕನಿಗೆ ಖುಷಿ ಆಗಬೇಕಲ್ವಾ? ನನ್ನ ರಕ್ಷಕನನ್ನು ಒಂದು ದಿವಸ ಮುಖಾಮುಖಿಯಾಗಿ ನಾವು ನೋಡಲಿಕ್ಕೆ ಹೋಗಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ಬೇಕಲ್ವಾ? ಇವತ್ತು ನಾವು ಕ್ರೂಜೆ ಹೊತ್ತವರಾಗಿ, ನಮ್ಮ ಕ್ರೂಜೆಗಳನ್ನು ಹೊತ್ತವರಾಗಿ ನಾವು ಆತನ ಹಿಂದೆ ಹೋಗುವಾಗ ನಮಗೋಸ್ಕರ ಒಂದು ಸುಂದರ ಕಿರೀಟ ನಮಗೋಸ್ಕರ ತಯಾರಾಗಿದೆ. ಆ ಕಿರೀಟಕ್ಕೋಸ್ಕರ ನಾವು ಓಡೋಣವೇ? ಆ ಕಿರೀಟಕ್ಕೋಸ್ಕರ, ಆ ಜೀವಂಬ ಜಯಮಾಲೆಗೋಸ್ಕರ ನಾವು ಓಡೋಣವೇ? ಹೌದು, ನನ್ನ ರಕ್ಷಕನು ಆಡಿದ 4ನೇ ಮಾತು, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಇವತ್ತು ಆ ದುಃಖಕ್ಕೆ ಬದಲಾಗಿ ನನ್ನ ರಕ್ಷಕ ನಮ್ಮ ಪರಿವರ್ತಿತ ಜೀವಿತದಿಂದ ಸಂತೋಷ ಪಡಿಸೋಣವಾ? ಹಾಲೆಲ್ಲೂಯ. ಪ್ರಾರ್ಥನೆ ಮಾಡೋಣ ಬನ್ರಿ. ಹಾಲೆಲ್ಲೂಯ. ನನ್ನ ದೇವರೇ ಯಾಕೆ ಕೈ ಬಿಟ್ಟಿದ್ದಿ? ಸಹಾಯ ಮಾಡದೆ, ಕೂಗನ್ನು ಕೇಳದೆ ಯಾಕೆ ದೂರವಾಗಿದ್ದಿ ಎಂಬುದಾಗಿ ರಕ್ಷಕನೇ ಎಷ್ಟು ಸಂಕಟದಿಂದ ನಿನ್ನ ಗೋಳಿಟ್ಟಿ ನಿಜ ರಾಜ. ಆದರೆ ಇವತ್ತು ನಾವು ಮತ್ತು ನಮ್ಮ ಪ್ರಿಯ ವೀಕ್ಷಕರು ನಮ್ಮನ್ನು ಪರಿವರ್ತಿಸಿಕೊಳ್ತೇವೆ ರಾಜ. ನಾವು ನಿನ್ನ ಹೃದಯಕ್ಕೆ ದುಃಖ ಅಲ್ಲ, ಸಂತೋಷ ತರ್ತೇವೆ ಅಪ್ಪ. ವೀಕ್ಷಕರನ್ನ ಆಶೀರ್ವಾದ ಮಾಡು, ಪ್ರಿಯ ವಿಶ್ವಾಸಿಗಳನ್ನ ಆಶೀರ್ವಾದ ಮಾಡು. ಯಾರಿಗೆ ಕಷ್ಟವಿದೆಯೋ ಆ ಕಷ್ಟವು ನೀಗಲ್ಪಡಲಿ ಯೇಸು ನಾಮದಲ್ಲಿ. ಯಾರಿಗೆ ವ್ಯಾಧಿ ಇದೆಯೋ ನೀನು ಅವ್ರ ಜೀವಿತದಲ್ಲಿ ಚಲಿಸು ರಾಜ, ಚಲಿಸು ಸ್ವಾಮಿ. ಯಾರಿಗೆ ಬಡತನ ದರಿದ್ರತನ ಇದೆಯೋ, ಮನೆಯಲ್ಲಿ ಅಸಮಾಧಾನವಿದೆಯೋ, ಸಮಾಧಾನ ಕೊಡು. ಅವ್ರ ಮನೆ ಹೇರಳತನದಿಂದ ವಿಪುಲತೆಯಲ್ಲಿ ಜೀವಿಸಲ್ಪಡಲಿ. ಅವರು ನಿನಗೋಸ್ಕರ ಬದುಕಲಿ ಸ್ವಾಮಿ. ನಿನಗೆ ಸ್ತೋತ್ರ ರಾಜ. ನೀನು ಮೃತ್ಯುವನ್ನು ಜಯಿಸಿ ಬಂದ ಕ್ರಿಸ್ತೇಸುವಾಗಿದ್ದಿ. ನಿನ್ನ ನಾಮದಲ್ಲಿ ಪ್ರಾರ್ಥನೆ ಲಾಲಿಸಿದ್ದಕ್ಕಾಗಿ ನಿನಗೆ ವಂದನೆ ತಂದೆಯೇ. ಆಮೇನ್.
ಪ್ರಿಯ ವಿಶ್ವಾಸಿಗಳೇ, ಈಗಲಾದರೂ ಕೂಡ ನಾವು 4ನೇ ಮಾತನ್ನು ನಾವು ಧ್ಯಾನ ಮಾಡಿದ್ದೇವೆ. ಮರ್ತು ಹೋಗ್ಬೇಡ್ರಿ, ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ, ಧ್ಯಾನ ಮಾಡ್ರಿ, ಮನನ ಮಾಡ್ರಿ. ನನ್ನ ರಕ್ಷಕನು ಆತನ ಕ್ರೂಜೆ ಮೇಲೆಲ್ಲ ಸಿಂಹಾಸನ ರೂಢನಾಗಿದ್ದಾನೆ. ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಇವತ್ತು ನನ್ನ ದೇವರೇ ನನ್ನನ್ನು ನೋಡಿ ಖುಷಿ ಪಡು, ನನ್ನನ್ನು ನೋಡಿ ಸಂತೋಷ ಪಡು, ನಾನು ಅನೇಕರಿಗೆ ಶುಭವನ್ನು ಕೊಡುವಂಥವನಾಗ್ತೇನೆ ಎಂಬುದಾಗಿ ನೀನು ಹೇಳುವ ನಿರ್ಧಾರ ಮಾಡ್ತೀಯ. ಹಾಗಾದರೆ ಬನ್ನಿರಿ, ನಿಮ್ಮನ್ನು ದೇವರು ಮುಂದಿನ ವಾರ ಇದೇ ಸಮಯ ಇದೇ ಗಳಿಗೆಯಲ್ಲಿ 5ನೇ ಮಾತಿಗೋಸ್ಕರ ನಾವು ತಯಾರಿಯಾಗಿ ಬರೋಣ. ಆದ್ದರಿಂದ ಅಲ್ಲಿವರೆಗೆ ಕರ್ತನ ಕೃಪೆ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಹರಿದು ಬರಲಿ. ದೇವರ ನಾಮಕ್ಕೆ ಸ್ತೋತ್ರ. ಕರ್ತ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್.